ಇವತ್ತ ನಮ್ಮ ಇಂಡಿ ತಾಲೂಕಿನ ಮಹಾರಾಷ್ಟ್ರದ ಕೊನೆಯ ಹಳ್ಳಿಯಾಗಿರ್ತಕ್ಕಂಥ ಹಿಂಗಣಿ ಗ್ರಾಮಕ್ಕೆ ನಾವೇನು ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಮಳೆಯಾಗಿ ಪ್ರವಾಹ ಹೆಚ್ಚಾಗಿ ಇಲ್ಲಿ ಏನು ಜನ ಕೊಚ್ಕೊಂಡು ಹೋಗ್ಲಕತ್ತಾರ. ಇಲ್ಲಿ ಎಲ್ಲಿ ಮನೆಗಳದಾಗ ನೀರು ನಿಂತವ, ಕಬ್ಬಿನ ಬೆಳೆ ಹಾಳಾಗ್ಯವ, ದನಕರುಗಳಿಗೆ ಮೇವಿಲ್ಲ, ಅವೆಲ್ಲ ನಾವು ಇಟ್ಟಿರ್ತಾವ. ನಾವೆಲ್ಲ ಒಂದು ಗಂಜಿ ಕೇಂದ್ರ ಕೂಡ ಇಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ಇವತ್ತು ನಾವು ಐಬಣ್ಣ ನಾಟಿಕಾರ ಅವರು ಇದೆಲ್ಲ ಊರಿನ ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದರು, ನಮ್ಮ ಎಲ್ಲ ಯುವಕರು, ಚೇರ್ಮನ್ರು ಇವತ್ತು ನಾವು ಇಲ್ಲೆಲ್ಲ ಬಂದಿದ್ದೆವು. ಇಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವೆಲ್ಲ ಒಂದು ಪರಿಶೀಲನೆ ವೀಕ್ಷಣೆ ಮಾಡಿದಾಗ ಇವತ್ತು ಮನೆಗೊಳಗಳ್ದ ನೀರು ಹುಕ್ಕಾವ. ಇವತ್ತ ದನಗಳಿಗೆ ನೋವಿಲ್ಲ, ದನಗಳು ಏನಾದ್ರು ಇತ್ತಂದು ಗಿಡದ ಬಡ್ಡೆ ಒಳಗೆ ಕಟ್ಟ್ಯಾರ. ಇವತ್ತು ಇಲ್ಲಿ ಸುಮಾರು 70 ಜನ ಇವತ್ತು ನಿರಾಶ್ರಿತರದಾರ. ಅವ್ರಿಗೊಂದು ಗಂಜಿ ಕೇಂದ್ರ ಕೂಡ ಇವತ್ತು ಸರ್ಕಾರ ತೆಗಿಲಿಕ್ಕಂತ ಯೋಗ್ಯತೆ ಆಗಿಲ್ಲ. ಇವತ್ತು ಇದರ ಜೊತೆಯಲ್ಲಿ ಈಗಾಗಲೇ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮಾತಾಡಿದೆವು. ಪಂಚಾಯತಿ ಅಧಿಕಾರಿಗಳು ಪಿಡಿಒ ಅವ್ರು ಮಾತಾಡಿದೆವು. ಇಲ್ಲ ನಮಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಿ ಅಂತ ಕೆಲವಂತ ಅವರಂದ್ರು. ಮತ್ತೆ ಈಗಾಗಲೇ ತಾಲೂಕ್ ಪಂಚಾಯತ್ ಇವ್ರಿಗೆ ಕೂಡ ಮಾತಾಡಿದೆವು. ಸಂಬಂಧಪಟ್ಟಂತ ತಹಸೀಲ್ದಾರ್ ಕೂಡ ನಾವು ಮಾತಾಡಿದೆವು. ಕಡಕ್ಮಾಳ ಅವ್ರಿಗೆ ಮಾತಾಡಿದೆವು. ಮತ್ತು ಭೀಮಾಶಂಕರ್ ಅವರು ತಾಲೂಕ್ ಪಂಚಾಯತ್ ಇವ್ರಿಗೂ ಮಾತಾಡಿದೆವು. ಸಂಬಂಧಪಟ್ಟಂತೆಲ್ಲ ಅಧಿಕಾರಿಗಳು ಕೂಡ ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರ, ಇಲ್ಲಿ ಹಿಂಗಣಿ ಗ್ರಾಮಕ್ಕೆ ನೀರು ಬಂದು ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರ. ದಯವಿಟ್ಟು ನಾನು ಈ ಮೂಲಕ ಹಿಂಗಣಿ ಗ್ರಾಮಸ್ಥ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ, ಆಗ್ರಹ ಮಾಡ್ತೇನೆ. ಕೂಡಲೇ ಸಂಬಂಧಪಟ್ಟಂತ ದಂಡಾಧಿಕಾರಿಗಳು, ತಾಲೂಕು ಆಡಳಿತ ಏನಾಗ್ಯದ ಇಲ್ಲೆಲ್ಲ ಪರಿಹಾರ ವೀಕ್ಷಣೆ ಮಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ನೀವೆಲ್ಲ ಧೈರ್ಯ ತುಂಬಬೇಕಾಗಿತ್ತು. ಆಫೀಸರ್ಸ್ ಇಲ್ಲೇ ಇರಬೇಕಾಗಿತ್ತು. ನೀವು ಯಾರು ಇವತ್ತು ಧೈರ್ಯ ತುಂಬತಕ್ಕಂತ ಶಕ್ತಿ ಮಾಡಿಲ್ಲ. ಇಲ್ಲೆಲ್ಲ ಜನ ನಿರಾಶ್ರಿತರಾಗಿ ಇವತ್ತು ಕಂಗಾಲಾಗಿದ್ದಾರೆ. ನಾನು ಒಂದ್ ವೇಳೆ ಇದೇ ರೀತಿ ಇವತ್ತು ನಾವು ಮಧ್ಯಾಹ್ನದೊಳಗ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಬರಲಿಲ್ಲ ಅಂದ್ರೆ ನಾವು ಇವತ್ತು ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿ ಮುಂದೆ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ಹಿಂಗಣಿ ಇವೆಲ್ಲ ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದಿರು, ನಾನು ಸೋತಿರ್ಬೋದು, ಸೋತರು ಕೂಡ ನಿಮ್ಮ ಜೊತೆಯಲ್ಲಿ, ಬಡವನಾಗಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಕಷ್ಟ ಸುಖದಲ್ಲಿ ಇರ್ತೇನೆ. ನಿಮ್ಗೇನಾದ್ರೂ ನೋವಾದ್ರೂ ಕೂಡ ನನ್ನ ಪ್ರಾಣವನ್ನು ಕೊಟ್ಟು ಕಾಪಾಡ್ತೇನೆ. ನೀವು ಯಾರು ಧೈರ್ಯ ಬಿಡಬೇಕಾಗಿಲ್ಲ, ನೀವು ಪರವಾಗಿರ್ತೇನೆ. ಯಾಕಂದ್ರೆ ಇಲ್ಲೆಲ್ಲ ಪ್ರವಾಹ ಹೆಚ್ಚಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಕೇಳಬೇಕಾಗ್ತದ. ಬ್ಯಾಸ್ಗೊಳಗೆ ನೀರು ಬಿಡ್ರಿ ಅಂತ ಎಷ್ಟೋ ಸ್ಟ್ರೈಕ್ ಮಾಡೋದು ಬಿಡಲ್ಲ. ರಾಜಕಾರಣಿಗಳು ಒತ್ತಾಯ ಮಾಡಿದ್ರು ಇವತ್ತು ನೀರು ಬಿಡುದಿಲ್ಲ. ಇವತ್ತು ಏಕಾಏಕಿ ನಮ್ಮ ಕರ್ನಾಟಕ ಸರ್ಕಾರದವರು ಅವರು ಅದರಲ್ಲಿ ಕೈ ಜೋಡಿಸ್ಯಾರ. ಯಾಕಂದ್ರೆ ಕರ್ನಾಟಕ ಸರ್ಕಾರದಿಂದ ಎಷ್ಟೋ ಬ್ಯಾಸ್ಗೊಳಗ ನಮ್ಮ ರೈತರಿಗೆ ನೀರಿಲ್ಲ, ಕಬ್ಬು ಬೆಳೆದ್ರೆ ತಾವು ನೀರು ಬಿಡುದಿಲ್ಲ. ಈಗ ಮಳೆ ಆಗಾನ ಇವತ್ತು ಹೇಳಾರ್ದು ನೀರು ಬಿಟ್ಟು ನಮ್ಮ ಜನರನ್ನ ಇವತ್ತು ದನಕರಗಳನ್ನ ಇವತ್ತು ಬೀದಿ ಪಾಲು ಮಾಡ್ತಕ್ಕಂಥವ್ರನ್ನ ನಿರಾಶ್ರಿತರಾಗಿ ಇವತ್ತು ಊರನ್ನು ಬಿಟ್ಟು ಹೋಗ್ತಕ್ಕಂಥ ಗತಿ ತಂದಿರತಕ್ಕಂಥ ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ನಾನು ಖಂಡಿಸ್ತೇನೆ. ಈ ರೀತಿ ಇವತ್ತ ನಮ್ಮ ಅಮಾಯಕರ ನಮ್ಮ ರೈತರ ಜೊತೆ ಆಟ ಆಡತಕ್ಕಂಥ ಸರಿಯಲ್ಲ. ತಕ್ಷಣ ಇವತ್ತು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿ 8 ಮನೆಗೆ ಹೋಗ್ಯಾವ. ಸುಮಾರು 70 ಮನೆಗಳು ನೀರು ಹೋಗ್ಯಾವ. ನಾನೇ ಇವತ್ತು ತಿರ್ಗಾಡಿನಿ. ಇವತ್ತು ಮೋಟರ್ಗಳು ಹರ್ಕೊಂಡು ಹೋಗ್ಯಾವ. ದನಕರಗಳ ತಂದು ಇವತ್ತು ಇಲ್ಲಿ ಕಟ್ಟರ ಒಟ್ಟು ಮನೆಗಳೊಳದಾಗ ಹೋಗ್ಯಾವ. ಇವತ್ತು ಅಜ್ಜ ಆಗಿರ್ತಕ್ಕಂಥ ಕಾಲು ಮುರ್ಕೊಂಡಿರ್ತಕ್ಕಂಥ ಅಜ್ಜದಲ್ಲಿ ನೋಡಿದ್ರೆ ಇವತ್ತು ಬಹಳ ನೋವು ಅನಿಸ್ತದ. ಅಂತ ಒಂದು ಸಂದರ್ಭದೊಳಗೆ ನಾನು ಹಿಂಗಣಿ ಗ್ರಾಮಸ್ಥರು ಎಲ್ಲ ಧೈರ್ಯದಿಂದಿರ್ರಿ, ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ. ಒಂದ್ ವೇಳೆ ಸರ್ಕಾರ ಪರಿಹಾರ ಕೊಡದೇ ಇದ್ರೆ ನಮ್ಮ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಹೇಳ್ತೀನಿ, ಇವತ್ತು 2018 ಇವತ್ತೇನು ಮತ್ತೆ ಭೀಮಾ ನದಿ ನೀರು ಬಿಟ್ಟು 2020 ಬಿಟ್ಟು 2020 ಅದೇ ರೀತಿ ಕೂಡ ನಾವು ಪ್ರವಾಹದ ಕೂಡ ನಾವೆಲ್ಲ ಬಂದಿದ್ದೆವು. ಅಲ್ಲಿ ಪದೇ ಈ ರೀತಿ ನಮ್ಮ ಹೊಳೆ ದಂಡೆ ಇರ್ತಕ್ಕಂಥ ರೈತರನ್ನ, ನಮ್ಮ ಅಣ್ಣ ತಮ್ಮಂದರನ್ನ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ಕೊಡಬೇಕು. ಸರ್ಕಾರ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಭೀಮಾ ತೀರದ 15 ಹಳ್ಳಿಗಳಿಗೆ ಇವತ್ತು ಪರಿಹಾರವನ್ನ ಘೋಷಣೆ ಮಾಡಬೇಕಂತ ಕೂಡ ನಾನು ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಇಲ್ಲೆಲ್ಲ ನೋಡಬಹುದು, ನಮ್ಮ ತಾಲೂಕಿನಲ್ಲಿ ಇವತ್ತು ಇಷ್ಟೇ ಅಲ್ಲ, ರಸ್ತೆಗಳು ಸಂಪೂರ್ಣ ಕೆಟ್ಟವ. ಇಲ್ಲಿ ಹಳೆ ಹಿಂಗಣಿ ಒಳಗ ನಿರಂತರವಾಗಿರ್ತಕ್ಕಂಥ ಕರೆಂಟ್ ಇಲ್ಲ, ನಿರಂತರ ಜ್ಯೋತಿ ಕೊಡಬೇಕು. ಸುಮಾರು 100 ಕುಟುಂಬಗಳದಾವ, ದೊಡ್ಡ ದಿವಸ್ಥಾನಗಳದಾವ. ಇಲ್ಲೆಲ್ಲ ಹೊಳಿ ದಂಡದ ಹಾವು ಚೇಳುಗಳು ಬರ್ತಾವ. ಇವತ್ತು ಸತ್ರ ಯಾರು ಹೊಣೆ ಆಗ್ತಾರ? ಸರ್ಕಾರ ಹೊಣೆ ಹಾಕ್ಬೇಕಾಗಿ ತಿಳ್ಕೊಂಡು ನಾನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ಹಿಂಗಣಿ ಗ್ರಾಮದ ಪರವಾಗಿ ಕೂಡಲೇ ಇಲ್ಲಿ ಒತ್ತಾಯ ಮಾಡ್ತೇನೆ. ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ಭೀಮಾ ನದಿಗೆ ಪರಿಹಾರವನ್ನ ನಮ್ಮ ರೈತರಿಗೆ ಕೊಡಬೇಕು. ಮತ್ತು ಇಲ್ಲಿ ಕರೆಂಟ್ ಇಲ್ಲ, ನಿರಂತರ ಜ್ಯೋತಿ ಕರೆಂಟ್ ಕೊಡಬೇಕು. ಎಟ್ಟೆಟ್ಟು ಹಾಳಾಗ್ಯಾವ ಜಮೀನುಗಳಿಗೆ ಸರ್ವೆ ಮಾಡಿ ಅವರಿಗೆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ತಿಳ್ಕೊಂಡು ನಾನು ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದಿರ ಪರವಾಗಿ, ಯುವಕರ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೇನೆ, ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ.